ಬಿಡದಿ ಟೌನ್ಶಿಪ್ ಸಮರ ಕೋಲಾಹಲಕಾರಿ ತಿರುವನ್ನ ಪಡೆದುಕೊಳ್ತಾ ಇದೆ. ನಿನ್ನೆ ಭೈರಮಂಗಲಕ್ಕೆ ಕುಮಾರಸ್ವಾಮಿ ಭೇಟಿ ವೇಳೆ ರಣರಂಗದ ಸನ್ನಿವೇಶವೇ ಸೃಷ್ಟಿಯಾಗಿತ್ತು. ರೈತರ ಪರ ವಿರೋಧ ಹೋರಾಟ ಭುಗಿಲೆದ್ದಿತು. ಸಿಎಂ ಡಿಕೆ ಶಿವಕುಮಾರ್ ಚರ್ಚೆಗೆ ಬಾರದ ಕಾರಣ ಕೆಂಡಾಮಂಡಲವಾಗಿರುವಂತಹ ಕುಮಾರಸ್ವಾಮಿ ಸಾಲು ಸಾಲು ಆರೋಪಗಳನ್ನು ಮಾಡ್ತಿದ್ದಾರೆ. ರಣರಂಗವಾದ ಬಿಡದಿಯ ಭೈರಮಂಗಲ ಗ್ರಾಮ. ಬಹಿರಂಗ ಚರ್ಚೆಗೆ ಬರಲೇ ಇಲ್ಲ ಸಿಎಂ, ಎಚ್ಡಿಕೆಗೆ ಪ್ರತಿಭಟನೆ ಬಿಸಿ. ಬಿಡದಿ ಟೌನ್ಶಿಪ್ ಯೋಜನೆ ರಣರಂಗಕ್ಕೆ ಸಾಕ್ಷಿಯಾಗಿದೆ. ಪರ ವಿರುದ್ಧ ಪ್ರತಿಭಟನೆ ಭುಗಿಲೆದ್ದಿದೆ. ಬಹಿರಂಗ ಚರ್ಚೆಗೆ ಬರುವಂತೆ ಸಿಎಂ ಡಿಕೆ ಶಿವಕುಮಾರ್ಗೆ ಪಂಥಾಹ್ವಾನ ನೀಡಿದ್ದ ಕುಮಾರಸ್ವಾಮಿ ನಿನ್ನೆ ಭೈರಮಂಗಲಕ್ಕೆ ಲಗ್ಗೆ ಹಾಕಿದ್ರು. ರೈತರ ಸಮ್ಮುಖದಲ್ಲೇ ಖಾಲಿ ಚೇರಿಟ್ಟು ಸಿಎಂಗಾಗಿ ಕಾದು ಕುಳಿತಿದ್ರು. ಆದರೆ ಸಿಎಂ ಸಾಹೇಬ್ರು ಎಚ್ಡಿಕೆ ಜೊತೆ ಬಹಿರಂಗ ಚರ್ಚೆಗೆ ಹೋಗಲಿಲ್ಲ. ಈ ಮಧ್ಯೆ ಯೋಜನೆ ಪರ ಇರುವ ಕೆಲ ರೈತ ಮುಖಂಡರು ಕುಮಾರಸ್ವಾಮಿ ವಿರುದ್ಧವೇ ಸಿಡಿದೆದ್ರು. ನಮ್ಮ ಜೊತೆಯೇ ಚರ್ಚೆಗೆ ಬನ್ನಿ ಅಂತ ಪಟ್ಟು ಹಿಡಿದ್ರು. ಇದರಿಂದ ಗೊಂದಲ ಉಂಟಾಗಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತು. ಬಿಡದಿ ಭೂಮಿ ಲೂಟಿ ಹೊಡೆಯಲು ಸಂಚು ಎಂದ ಎಚ್ಡಿಕೆ. ಮುಖ್ಯಮಂತ್ರಿ ಚರ್ಚೆಗೆ ಬರಲ್ಲ, ಅವರಿಗೆ ನೈತಿಕತೆ ಇಲ್ಲ ಅಂತ ಗುಡುಗಿದ ಕುಮಾರಸ್ವಾಮಿ ಬಿಡದಿಯ ಫಲವತ್ತಾದ ಕೃಷಿ ಭೂಮಿ ಲೂಟಿಗೆ ಡಿಕೆ ಶಿವಕುಮಾರ್ ಅನೇಕ ವರ್ಷಗಳಿಂದ ಚಾತಕ ಪಕ್ಷಿಯಂತೆ ಕಾದು ಕುಳಿತು ಸಂಚು ರೂಪಿಸಿದ್ದಾರೆ. ಈ ಭಾಗದ ರೈತರು ನಿಮ್ಮ ಜಮೀನನ್ನ ಮಾರಾಟ ಮಾಡಬೇಡಿ, ಮುಂದೆ ಒಳ್ಳೆಯ ಬೆಲೆ ಬರುತ್ತೆ ಎಂದು ಎಚ್ಡಿಕೆ ಹೇಳಿದ್ದಾರೆ. ತಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಿರೋರು ರೈತರಲ್ಲ, ಕಾಂಗ್ರೆಸ್ ಕಾರ್ಯಕರ್ತರು ಅಂತ ವಾಗ್ದಾಳಿ ನಡೆಸಿದ್ರು. ಯಾವ ಕಾರಣಕ್ಕೂ ಬರಲ್ಲ ಗೊತ್ತಿದೆ ನನಗೆ, ಅವರಿಂದ ಆಗಲ್ಲ, ನೈತಿಕತೆ ಇಲ್ಲ ಅವರಿಗೆ. ಬನ್ನಿ ಅಂತ ಕರೆದಿದ್ದು ಅವರನ್ನ ಮುಖ್ಯಮಂತ್ರಿ ಬೀದಿ ತಂದು ನಿಲ್ಲಿಸಬೇಕು ಅಂತ ಅಲ್ಲ, ನಮ್ಮನ್ನ ಬೆಳೆಸ್ತಕ್ಕಂಥವ್ರು ಕೂತಿದಾರಲ್ಲ ಆ ಹೆಣ್ಮಕ್ಳು ಹಿರಿಯರು, ಅವರ ಸನ್ನಿಧಾನದಲ್ಲಿ ನಡೀಲಿ. ಇದು 50% ಕ್ಯಾಶು 50% ಭೂಮಿ ಕೊಡ್ತೀನಿ ಅಂತ ಹೇಳ್ತಾವ್ರಲ್ಲ, ಅವ್ರು ಇರ್ತಾರೋ ನಾವಿರ್ತೀವೋ ಇಲ್ಲ ನೀವಿರ್ತಿರೋ ಗೊತ್ತಿಲ್ಲ. ಯಾವಾಗ ಕೊಡ್ತಾರೆ? 30 ವರ್ಷ ಆಗಿದೆ, ಇನ್ನೂ ಕೊಟ್ಟಿಲ್ಲ. ಭೂಮಿಯಲ್ಲಿ ಎಂಟೈರ ಪ್ರಾಪರ್ಟಿನ ಹೊಡಿಲಿಕ್ಕೆ ಹೊರಟವ್ರೆ. ಇಲ್ಲಿ 2.5 ಕೋಟಿ ನೀವು 10 ವರ್ಷ ಬ್ಯಾಂಕಲ್ಲಿ ಇಟ್ರು ಬಂದರೆ, ಅದೇ 10 ವರ್ಷ ನಿಮ್ಮ ಭೂಮಿ ನಿಮ್ಮ ಕೈಲೇ ಇಟ್ಕೊಂಡ್ರೆ ಅದು ಎಷ್ಟು ಕೋಟಿ ಆಗ್ಬೋದು? ಇಲ್ಲಿ ಈಗಲ್ಟಂದು ಸರ್ಕಾರಿ ಭೂಮಿ, ಅದು ರೈತರ ಭೂಮಿ ಅಲ್ಲ, ಖರಾಬು. 12 ಕೋಟಿ ಫಿಕ್ಸ್ ಮಾಡಿದೆಯಲ್ಲಪ್ಪ ಅಲ್ಲಿ. ಇಲ್ಲಿ ನಾನು ರೈತರಿಗೆ ಏನು ಯಾರು ಕೊಡೋಕ್ಕಾಗದೇ ಇರ, ದೊಡ್ಡ ಮಟ್ಟದಲ್ಲಿ 2 ಕೋಟಿ 2.25 ಕೋಟಿ ಕೊಟ್ಟಿದ್ದೀನಿ ಅಂತೀಯ ನಿನ್ನ ಯೋಗ್ಯತೆಗೆ. ಅಲ್ಲಿ 12 ಕೋಟಿ ಫಿಕ್ಸ್ ಮಾಡೋದಲ್ಲಪ್ಪ. ಇಲ್ಲ, ಹೆಜ್ಜೆ ಕಾಲ್ನಡಿಗೆಲ್ಲ ಹೋಗ್ಬೋದು ನೀವು ಅಲ್ಲಿಗೆ. ಅರ್ಥ ಮಾಡ್ಕೊಳ್ಳಿ, ಭೂಮಿ ದಯವಿಟ್ಟು ಕೊಡಬೇಡಿ. ಅಲ್ಲೆಲ್ಲ ಧರಣಿ ಮಾಡ್ತಾವ್ರಲ್ಲ, ಈಗ ರೆಡ್ ಕಾಂಗ್ರೆಸ್ ಬಾವುಟ ಬಿಟ್ಟು ರೆಡ್ ಫ್ಲಾಗ್ ಇಟ್ಕೊಂಡವ್ರೆ. ಈಗಲೂ ಹೇಳ್ತೇನೆ, ಅಲ್ಲಿ ನಿಜವಾದ ರೈತರು ಯಾರಿದ್ದಾರೆ ಈ ಭಾಗದಲ್ಲಿ, ಅವ್ರು ಬಂದ್ರೆ ಚರ್ಚೆ ಮಾಡಕ್ಕೆ ತಯಾರಾಗಿ. ಇನ್ನೊಂದೆಡೆ ಸಿಎಂ ಡಿಕೆ ಶಿವಕುಮಾರ್ ಅಭಿವೃದ್ಧಿಗಾಗಿ ತ್ಯಾಗ ಮಾಡಲೇಬೇಕು ಎಂದು ಬಿಡದಿ ಟೌನ್ಶಿಪ್ ಯೋಜನೆ ಸಮರ್ಥಿಸಿಕೊಂಡಿದ್ದಾರೆ. ಯಾವ ಭೂಮಿ ಕೂಡ ಹೊಲ ಉಳಿದೆ ಹೊಲ ಜಮೀನು ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಪ್ರತಿಯೊಬ್ಬರು ಕೂಡ ನಾವು ರೈತರ ಮಕ್ಕಳು. ಈ ಭೂಮಿಯನ್ನು ಕಳ್ಕೊಂಡವ್ರ ಬಗ್ಗೆ ನಮಗೆ ವಿಶ್ವಾಸ ಇದೆ, ಈ ಭೂಮಿ ಕಳ್ಕೊಂಡಂಥವ್ರ ಬಗ್ಗೆ ನಮಗೆ ಅರಿವಿದೆ. ಆದರೆ ಯಾರೋ ತ್ಯಾಗ ಮಾಡಬೇಕಲ್ಲ, ಆ ತ್ಯಾಗ ಮಾಡಲಿಲ್ಲ ಅಂತಂದರೆ ಈ ಕೆಂಗೇರಿ ಟೌನ್ ಹೆಂಗಾಯ್ತು, ಈ ಯಲಹಂಕ ಟೌನ್ ಹೆಂಗಾಯ್ತು, ಈ ನಮ್ಮ ಪರಮೇಶ್ವರ್ ಅವರು ತುಮಕೂರಿನಲ್ಲಿ ಟೌನ್ಶಿಪ್ ಮಾಡಬೇಕು, ಹೊಸ ಬೆಂಗಳೂರು ಆಗಬೇಕು ಅನ್ನೋದನ್ನು ಅವ್ರು ಕರೀತಾ ಇದ್ದಾರೆ. ಅದು ಭೂಮಿ ಅಲ್ವೇ? ಇನ್ನು ಕಾಂಗ್ರೆಸ್ ಮುಖಂಡರು ಯೋಜನೆ ಪರ ಇರುವ ರೈತರ ಜೊತೆ ಚರ್ಚೆ ಮಾಡದೆ ಕುಮಾರಸ್ವಾಮಿ ಪಲಾಯನ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಮಗೆ ಉತ್ತರ ಕೊಡಕ್ಕೆ ನೀನು ತಾಕತ್ತಿಲ್ದಿರ ಪಲಾಯನ ಅದೇ. ಇನ್ನು ಸಿಎಂ ಬಂದಿರಿ ನೀನೇನು ಉತ್ತರ ಕೊಡ್ತಿದ್ದೆ? ಹಲೋ ಬ್ರದರ್ ನಮ್ಗೆ ಓಡೋಗ್ಬಿಡ್ತಿದ್ದೆ ಅಷ್ಟೇ. ನೀನು ಒಡೆಯ ಕಲಿಕೊಂಡಿದ್ವಾ, ದೊಣ್ಣೆ ಇಕ್ಕೊಂಡಿದ್ವಾ, ರೌಡಿಸಮ್ ಮಾಡ್ತಾ ಇದ್ವಾ? ತಾವು ಇಲ್ದಾರ ಮಾತ್ಕೊಂಡೆಲ್ಲ ಯಾಕೆ ಮಾತಾಡ್ಬಿಟ್ಟು ಪಲಾಯನ ಆಗ್ತೀರಿ? 4ನೇ ತಾರೀಕು ಸನ್ಮಾನ್ಯ ಬಾಲಣ್ಣ ಅವರು ನೇತೃತ್ವದಲ್ಲಿ ಎಲ್ಲ ನಮ್ಮ ರೈತರು ಏನು ಫೇವರ್ ಇದ್ದೀವಿ ಅವತ್ತು ನೋಡಿ ನಮ್ಮ ಏನು ಫೇವರಿಸಮ್ ಯಾರ ಕಡೆ ಇದೆ ಏನಿದೆ ಅಂತ. ಯೋಜನೆ ವಿರೋಧಿಸಿ ಇಂದು ರೈತರಿಂದ ಅಪ್ಪಿಕೋ ಚಳುವಳಿ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ರೈತರು ಇಂದು ಚಳುವಳಿ ಹಮ್ಮಿಕೊಂಡಿದ್ದಾರೆ. 10 ಲಕ್ಷ ಮರಗಳನ್ನು ಉಳಿಸಿ ಎಂದು ಭೈರಮಂಗಲದ ಗ್ರಾಮದ ಬಳಿ ಅಪ್ಪಿಕೋ ಚಳುವಳಿ ಮಾಡಲಿದ್ದಾರೆ. ಅದೇನೇ ಇರಲಿ, ಬಿಡದಿ ಟೌನ್ಶಿಪ್ ಯೋಜನೆ ಜಾರಿ ಮಾಡಿಯೇ ಸಿದ್ಧ ಅಂತ ಸಿಎಂ ಡಿಕೆಶಿ ಪಟ್ಟು ಹಿಡಿದಿದ್ದಾರೆ. ಆದರೆ ಕುಮಾರಸ್ವಾಮಿ ಯೋಜನೆ ಜಾರಿಗೆ ಬಿಡಲ್ಲ, ಕಾನೂನು ಹೋರಾಟ ಮಾಡ್ತೀವಿ ಅಂತ ಸಮರ ಸಾರಿದ್ದಾರೆ. ಇದು ಕದನ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.